ಸ್ನೇಹಿತರೆ ನಮಸ್ತೆ. ನಾನು ರಜನಿಕಾಂತ್ ನಟನ. ಸೊ ನಂದು ಲಾಸ್ಟ್ ಒಂದು ವ್ಲಾಗ್ ಮಾಡಿದ್ದೆ, ನೋಡಿರಬಹುದು ನೀವೆಲ್ಲ. ಸೊ ಅದಕ್ಕೋಸ್ಕರ ಒಂದು ಗೋಪ್ರೋ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಗೋಪ್ರೋ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಒಂದು ಆ್ಯಕ್ಷನ್ ಕ್ಯಾಮ್ರಾ. ಸೊ ನೋಡಿ, ಇದು ಪ್ಯಾಕೇಜಿಂಗ್ ಅಂತ ಏನು ಚೆನ್ನಾಗಿಲ್ಲ, ನನಗೇನು ಇಷ್ಟ ಆಗಲಿಲ್ಲ. ಬಟ್ ಐ ಕ್ಲಿಕ್ ಅಂತ ಇದು 5K ರೆಸಲ್ಯೂಷನಲ್ಲಿ ಶೂಟ್ ಆಗುತ್ತೆ, ಅದರದ್ದು ಬಿಲ್ಲು. ಸೊ ನೋಡೋಣ, ಇವತ್ತಿನ ಅನ್ಬಾಕ್ಸ್ ಮಾಡಿ ಓಪನ್ ಮಾಡಿ ನನ್ನ ರಿವ್ಯೂನ ಕಂಪ್ಲೀಟ್ ತೋರಿಸ್ತೀನಿ. ನೋಡಿ, ಇದು ಓಪನ್ ಮಾಡಿದ ತಕ್ಷಣ ಒಂದು ನಿಮಿಷ ಹಿಂಗೆ ಈ ಕಡೆ ಓಕೆ. ಓಪನ್ ಮಾಡಿದ ತಕ್ಷಣ ಒಳಗಡೆ ಡೈರೆಕ್ಟಾಗಿ ನಿಮಗೆ ಗೋಪ್ರೋದಲ್ಲಿ ಕೊಡೋ ಥರ ಯಾವುದೇ ಬ್ಯಾಗನ್ನು ಕೊಡಲ್ಲ. ಇವನು ಡೈರೆಕ್ಟಾಗಿ ಈ ಥರ ಕೊಡ್ತಾನೆ, ಯಾಕೆಂದರೆ ಗೋಪ್ರೋಕ್ಕಿಂತ ತುಂಬ ಚೀಪೆಸ್ಟ್ ರೇಟ್ ಇದು. ಮತ್ತು ಇದು ನಾನು ಏನಕ್ಕೆ ತೊಗೊಂಡಿದ್ದು ಅಂದರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಮೇಡ್ ಇನ್ ಇಂಡಿಯಾ, ನಮ್ಮ ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರೋದು. ಅದಕ್ಕೆ ಒಂದಷ್ಟೆಲ್ಲ ಮೌಂಟ್ಗಳು ಏನು ಬೇಕು ಆ ಥರದ್ದೆಲ್ಲ ಕೊಟ್ಟಿದ್ದಾರೆ. ಇದು ಮೇಲೆ ಹಾಕುವಂಥ ಒಂದು ಕೇಸು, ಅದನ್ನು ಕೊಟ್ಟಿದ್ದಾರೆ. ಸೊ ಇದು ಹೆಲ್ಮೆಟ್ಗೆ ಹಾಕುವಂಥದ್ದು, ಅಂಟಿಸೋಂಥದ್ದು. ಸೊ ಒಂದೊಂದು ಒಳ್ಳೆ ಹೆಲ್ಮೆಟ್ ಕೂಡ ತೊಗೋಬೇಕು. ಇದು ಅದಕ್ಕೇ 3M ಸ್ಟಿಕ್ಕರ್ನ ಕೊಟ್ಟಿದ್ದಾನೆ ಎಕ್ಸ್ಟ್ರಾ. ಇದು ಮೋಸ್ಟ್ಲಿ ಇದ್ರ ಜೊತೆಗೆ ಇರೋದು ಅನಿಸುತ್ತೆ ಸ್ಟ್ರಿಪ್ಪು, ನೋಡೋಣ ಅದೇನು ಅಂತ. ಸಿಪಿನ್ ಕೇಬಲ್ಲು ಒಂದು ಕೊಟ್ಟಿದ್ದಾರೆ. ಸೊ ಇದು ಹೆಲ್ಮೆಟ್ ಮೌಂಟ್ಗೆ ಇದು ಮಾಡೋಂಥದ್ದು. ಏನು ಅಂತ ನನಗೂ ಗೊತ್ತಿಲ್ಲ, ಏನೋ ಕೊಟ್ಟಿದ್ದಾನೆ, ನೋಡೋಣ ಇದೇನು ಅಂತ. ವಯರು ಮೋಸ್ಟ್ಲಿ ಇದು ಬೈಕಿಗೆ ಅಟ್ಯಾಚ್ ಮಾಡೋದಕ್ಕಿರಬಹುದು. ಸೊ ಅದು ಬಿಟ್ಟರೆ ಇಲ್ಲಿ ಒಂದು ಕಾರ್ಡು, ಹಾಗೆ ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ನಿಮಗೆ ಡೈರೆಕ್ಟಾಗಿ ಈ ಥರ ವಾಟರ್ ಪ್ರೂಫ್ ಕೇಸ್ ಸಮೇತ ಕೊಡ್ತಾರೆ. ಕೇಸ್ ಒಂಥರ ಚೆನ್ನಾಗೇ ಇದೆ, ನನಗಂತೂ ಖುಷಿ ಆಯಿತು. ಸೊ ಓಪನ್ ಮಾಡೋಣ. ಓಕೆ ಹೀಗೆ. ಈಗ ಇಲ್ಲಿ ಒಳಗಡೆ ನಿಮಗೆ ನೋಡೋಕ್ಕೆ ಸಿಗುತ್ತೆ. ತುಂಬ ಸ್ಮೂತಾಗಿದೆ, ತುಂಬ ಸಖತ್ತಾಗಿದೆ, ತುಂಬ ಲೈಟ್ ವೆಯ್ಟ್ ಇದೆ. ನನಗೆ ತುಂಬ ಇಷ್ಟ ಆಯಿತು. ಬ್ಯಾಟ್ರಿ ಇಲ್ಲಿ ಹೆಂಗೆ ತೆಗೆಯೋದು, ಎಳಿಬೇಕು ಏನೋ ಗೊತ್ತಿಲ್ಲ, ನೋಡೋಣ ಬಿಡಿ. ಆಮೇಲೆ ಬ್ಯಾಟ್ರಿ ಒಂದೇ ಬ್ಯಾಟ್ರಿ ಕೊಟ್ಟಿದ್ದಾನೆ, 2 ಬ್ಯಾಟ್ರಿ ಏನು ಕೊಟ್ಟಿಲ್ಲ. ವಿತ್ ವೈಫೈ ಕನೆಕ್ಷನ್ ಇರೋಂಥದ್ದು. ನೋಡೋಣ, ಇಲ್ಲಿ ಒಂದು ಸಿಪಿನ್ ಚಾರ್ಜರ್ ಕೊಟ್ಟಿದ್ದಾನೆ, ಹಾಗೆ ಮೆಮೊರಿ ಕಾರ್ಡ್ ಸ್ಲಾಟು ಇದೆ. ಸೊ ಓಕೆ, ಇದು ಸ್ಟಾರ್ಟ್ ಬಟನ್ನು. ಓಕೆ, ಆನ್ ಆಯಿತು ನೋಡಿ. ಈಗ ಇದರಲ್ಲಿ ಶೂಟ್ ಮಾಡಬೇಕು ಅಂತಂದರೆ ಮೆಮೊರಿ ಕಾರ್ಡ್ ಬೇಕು. ಮೆಮೊರಿ ಕಾರ್ಡ್ ಇಲ್ಲ. ನೋಡೋಣ, ರೆಸಲ್ಯೂಷನ್ 5Kನಲ್ಲಿದೆ ಇಲ್ಲಿ. ಯಾವ ಥರ ಬರುತ್ತೆ ಅಂತ ಒನ್ಸ್ ಚೆಕ್ ಮಾಡೋಣ. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ, ತುಂಬ ಸ್ಮೂತಾಗಿದೆ. ಓಕೆ, ಸೊ ನೋಡಿದ್ರಲ್ಲ, ಬಾಕ್ಸಲ್ಲಿ ಸಿಗೋದು ಇಷ್ಟೇ. ಅದು ಬಿಟ್ಟರೆ ಇದು ಗೋಪ್ರೋ ಈ ಥರ ನೋಡೋದಕ್ಕೆ ಸಿಗುತ್ತೆ. ಆ್ಯಕ್ಚುಲಿ ಒಂಥರ ಸ್ಮೂತಾಗಿ ತುಂಬ ಚೆನ್ನಾಗಿದೆ. ಏನು ವೆಯ್ಟ್ ಅಂತ ಅನ್ನಿಸ್ತಾ ಇಲ್ಲ. ಸೊ ನೋಡೋಣ, ಈಗ ಇದನ್ನ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಆನ್ ಮಾಡೋದಕ್ಕೆ ಸ್ವಿಚ್ ಕೊಟ್ಟಿದ್ದಾರೆ. ಸೊ ಅದನ್ನ ಪ್ರೆಸ್ ಮಾಡಿದ್ರೆ, ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಆನ್ ಆಗಿದೆ. ಆ್ಯಕ್ಚುಲಿ ನನಗೆ ಕಾಣಿಸ್ತಾ ಇದೆ, ನಿಮಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಸೊ ಇದರಲ್ಲಿ 1080p ನಾನೀಗ ಶೂಟ್ ಮಾಡ್ತೀನಿ. ಸೊ ಇಲ್ಲಿ ಓಕೆ ಅಂತ ಒಂದು ಬಟನ್ ಕೊಟ್ಟಿದ್ದಾರೆ. ಆ ಓಕೆ ಬಟನ್ನ ಒನ್ಸ್ ಪ್ರೆಸ್ ಮಾಡಿದ್ರೆ ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ತೋರಿಸುತ್ತೆ. ಸೊ ಈಗ ಇದರಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ತುಂಬ ಏನು ರೆಸಲ್ಯೂಷನ್ಗಳು ಚೇಂಜ್ ಮಾಡ್ಕೋಬೋದು. ನಾನು ಬಿಗಿನಿಂಗಿಂದ ಶೂಟ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಸತಿ ಓಕೆ ಬಟನ್ನ ಪ್ರೆಸ್ ಮಾಡಿದ್ರೆ ರೆಕಾರ್ಡಿಂಗ್ ಆಫ್ ಆಗುತ್ತೆ. ಅದಾದಮೇಲೆ ಸೊ ಇಲ್ಲಿ ವಿಡಿಯೋ ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಸತಿ ಒಂಚೂರು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈ ಬಟನ್ನ ಇಲ್ಲಿ ಆಪ್ಷನ್ಸ್ ಬರುತ್ತೆ ನಿಮಗೆ. ವಿಡಿಯೋ ಮೋಡು, ಆಲ್ಬಂಬು,
ವಿಡಿಯೋ ಆಲ್ಬಮ್ ಅಂತ ಅದ್ರ ಮೇಲೆ ಓಕೆ ಕೊಟ್ಟರೆ ಸೊ ನಾನು ಏನು ಶೂಟ್ ಮಾಡಿದ್ನೋ ಅದನ್ನು ಇಲ್ಲಿ ನೋಡಬಹುದು. ಆ್ಯಕ್ಚುಲಿ ನಾನು ಮೊಬೈಲಲ್ಲಿ ಶೂಟ್ ಮಾಡ್ತಾ ಇದ್ದೀನಿ, ಸೊ ಹಾಗೆ ಇದರಲ್ಲೂ ಇಲ್ಲಿ ಶೂಟ್ ಮಾಡಿದ್ದೀನಿ. ಈ ಫುಟೇಜ್ನ ನಾನು ನಿಮಗೆ ಹಾಕ್ತೀನಿ, ನೀವು ನೋಡ್ಬೋದು. ಓಕೆ, ಸೊ ಇದನ್ನ ಸೆಟ್ಟಿಂಗ್ಸು ಚೇಂಜ್ ಮಾಡಬೇಕು ಅಂದರೆ ಈ ಓಕೆ ಬಟನ್ನ ಹಿಂಗೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸೊ ಇಲ್ಲಿ ನೀವು ನೋಡ್ಬೋದು ವಿಡಿಯೋ ರೆಸಲ್ಯೂಷನ್ ಅಂತ ಬರುತ್ತೆ. ತಿರ್ಗಿ ಅದಕ್ಕೆ ಓಕೆ ಅಂತ ಕೊಟ್ಟರೆ ಇಲ್ಲಿ ಬೇರೆ ಬೇರೆ ರೆಸಲ್ಯೂಷನ್ ಇದೆ. ಸೊ 2.7K ನಲ್ಲಿ ಶೂಟ್ ಮಾಡಬಹುದು. ಓಕೆ, ತುಂಬ ಆಪ್ಷನ್ಸ್ ಇದೆ. ನಾನೀಗ 2.7K 60 FPS ಅಲ್ಲಿ ಶೂಟ್ ಮಾಡ್ತೀನಿ. ಓಕೆ, ನೋಡೋಣ. ಓಕೆ, ಈಗ 2.7K ನಲ್ಲಿ ಇದು ಶೂಟ್ ಆಗ್ತಾ ಇದೆ. ಓಕೆ, ರೆಸಲ್ಯೂಷನ್ ಹೇಗೆ ಬರುತ್ತೆ ಅಂತ ನೋಡೋಣ. ಓಕೆ, ಈಗ 4K 60 ನಲ್ಲಿ ಶೂಟ್ ಮಾಡೋಣ. ಓಕೆ, ಈಗ 4K 60 ನಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಇದು 4K 60 ನಲ್ಲಿ ಶೂಟ್ ಆಗಿರುವಂತಹ ವಿಡಿಯೋ. ಮತ್ತೆ ರೆಸಲ್ಯೂಷನ್ 4K ನಲ್ಲಿ 60 FPS ಅಲ್ಲಿ ಶೂಟ್ ಮಾಡ್ಬೋದು. 5K ನಲ್ಲಿ 30 ಮಾತ್ರ ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ. ಎಸ್, ಸೊ ಓಕೆ, ಈಗ ಒಂದು ಸೆಕೆಂಡು. ಹಾಂ, ಈಗ ಸೇಮ್ ಫುಟೇಜ್ ನೋಡಿ, 5K 30 ನಲ್ಲಿ ಶೂಟ್ ಆಗ್ತಾ ಇರೋಂಥದ್ದು ಇದು. ಸೊ ಈ 5K ಏನು ರೆಸಲ್ಯೂಷನ್ ಇದೆಯೋ ಅದನ್ನ ಹಾಗೆ ಗೋಪ್ರೋದಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಈಗ ಇದರಲ್ಲಿ ಆ್ಯಕ್ಚುಲಿ ಡೈರೆಕ್ಟ್ ಗೋಪ್ರೋ ಏನಿದೆಯೋ ಅದರಲ್ಲಿ ನಾನು ಮಾತಾಡ್ತಾ ಇರೋದು. ಇಲ್ಲಿ ಹಾಕ್ಕೊಂಡಿರೋದು ಇದು ಮೊಬೈಲಿಗೆ ಕನೆಕ್ಟ್ ಆಗಿರೋಂಥದ್ದು. ಇದಕ್ಕೆ ಸಪ್ರೇಟ್ ಇಲ್ಲೊಂದು ಇದನ್ನು ಕೊಟ್ಟಿದ್ದಾನೆ, ಸಿ-ಪಿನ್ ಜಾಕು. ಆ ಸಿ-ಪಿನ್ ಜಾಕ್ ಹಾಕಿ ಅದಕ್ಕೆ ಆಡಿಯೋ ಮೈಕ್ನ ಹಾಕಿ ಮಾತಾಡ್ಬೋದು. ಆ್ಯಕ್ಚುಲಿ ಆ ಜಾಕ್ನ ನಾನು ತೊಗೊಂಡಿಲ್ಲ, ತೊಗೋಬೇಕು. ಸೊ ನೋಡೋಣ ಒನ್ಸ್ ಹೇಗೆ ಕಾಣಿಸ್ತಾ ಇದೆ ಏನು ಅನ್ನೋದು. ಆ್ಯಕ್ಚುಲಿ ನನಗೆ ಇದರಲ್ಲಿ ಕಲರಿಂಗ್ ಟೋನ್ ಎಲ್ಲ ತುಂಬ ಇಷ್ಟ ಆಯಿತು. ತುಂಬ ಇನ್ನೂ R&D ಮಾಡೋ ಅಂಥದ್ದಿದೆ. ನೋಡಿ, ಇಲ್ಲಿ ಮೂಸುಂಬಿ ಬಿಟ್ಟಿದೆ, ಸೊ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದರಲ್ಲಿ 5K ರೆಸಲ್ಯೂಷನಲ್ಲಿ ಏನು ಶೂಟ್ ಮಾಡಿದ್ದೀನಿ, ಆ ಶೂಟ್ ಮಾಡಿದ್ದನ್ನ ಡೈರೆಕ್ಟಾಗಿ ನಾನು ಸಿಸ್ಟಮ್ಗೆ ಹಾಕಿದ್ರೆ ಅದೊಂಚೂರು ಬಫರ್ ಆಗುತ್ತೆ. ಸೊ ನೋಡೋಣ, ಈಗ ಎಡಿಟ್ ಮಾಡಿ ಹಾಕ್ತೀನಿ. ಸೊ ಹೇಗೆ ಕಾಣಿಸುತ್ತೆ ಏನು ಅಂತ ನೋಡಿ. ನಿಮ್ಗೆ ಏನು ಅನಿಸುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.